ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತರಕಾರಿ ಸಾರು, ಬೇಳೆ ಸಾರು, ಕಾಳು ಸಾರೆಲ್ಲ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಲ ರಸ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಜಾಸ್ತಿ ಟೈಮ್ ಏನಾಗಲ್ಲ. ಒಂದು 5-10 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಈ ರಸ. ಒಂದು ಅರ್ಧ ಕಪ್ಪು ಬೇಳೆ ಹಾಕ್ಕೊತಾ ಇದ್ದೀನಿ. 1-2 ಟೊಮೊಟೊ ಈ ರೀತಿ ಕಟ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು 3 ಟೈಮು. ಅದು ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಏನು ಬೇಕಾಗಲ್ಲ. ಇಷ್ಟು ನೀರು ಹಾಕ್ಕೊಂಡು ನಾನು ಸ್ಟವ್ ಮೇಲೆ ಇಟ್ಕೊತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ, ಸ್ವಲ್ಪ ಎಣ್ಣೆ, ಬೇಳೆ ಸ್ವಲ್ಪ ಬೇಯೋದಕ್ಕಷ್ಟೇ ಎಣ್ಣೆ, ಸ್ವಲ್ಪ ಅರಿಶಿನ ಪೌಡ್ರು, ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡ್ರು ಹಾಕ್ಕೊಂಡು ನಾನು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಸಲ್ ಬಂದರೆ ಸಾಕು. ಇದು 2 ವಿಸಲ್ಗೆ ನುಣ್ಣಗಾಗುತ್ತೆ ಬೇಳೆ. ಅಷ್ಟರಲ್ಲಿ ವಿಸಲ್ ಬರೋ ಅಷ್ಟರಲ್ಲಿ ನಾನು ರಸಕ್ಕೆ ಜೀರಿಗೆ, ಮೆಣಸೆಲ್ಲ ನಾನು ಹುರ್ಕೊತೀನಿ. 1-2 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಣಗಿದ್ದು. ಎಲ್ಲ ಈ ಥರ ಹುರ್ಕೊಂಡು ತಣ್ಣಗಾಗೈತೆ. ಇದನ್ನು ಇಲ್ಲ ಒಂದು ಕುಟಾಣಿಲಿ ಬೇಕಾದ್ರೆ ಕುಟ್ಕೋಬೋದು, ಇಲ್ಲ ಒಂದು ಚಿಕ್ಕ ಜಾರಲ್ಲಿ ಗ್ರೈಂಡರ್ ಕೂಡ ನಾವು ಮಾಡ್ಕೋಬೋದು. ಈ ಥರ ಕುಟ್ಕೋಬೇಕು ಅಂತಂದ್ರೆ ಸ್ವಲ್ಪ ಹುರ್ಗರು ಬೆಚ್ಚಗಿರ್ಬೇಕಾದ್ರೆ ಕುಟ್ಕೋಬೇಕು. ಮಿಕ್ಸಿಲಿ ಗ್ರೈಂಡರ್ ಮಾಡ್ಕೊತೀನಿ ಅಂತಂದರೆ ಅದು ಫುಲ್ ತಣ್ಣಗಾಗಿರಬೇಕು. ನೋಡಿ, ಈ ಥರ ತರಿಯಾಗಿ ಇದನ್ನು ನಾನು ಕುಟ್ಕೊಂಡಿದ್ದೀನಿ. ಈ ರೀತಿ ಕುಟ್ಟು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ತಗೊಂಡು ನೆನೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಕೂಡ ತಣ್ಣಗಾಗೈತೆ. ಬೇಳೆನೂ ತುಂಬ ಚೆನ್ನಾಗಿ ಬೆಂದೈತೆ. ನೋಡಿ, ಈ ರೀತಿ ಬೇಳೆ ಎಲ್ಲ ಬೆಂದೈತೆ. ಬೇಳೆ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಕೂಡ ಒಂದು ಹದವಾಗಿ ಬೆಂದೈತೆ. ಇದನ್ನು ಒಂದು ಮಸಿಯ ಕಡ್ಡಿ ತಗೊಂಡು ನಾನು ಮಸ್ಕೊತೀನಿ. ಮಸಿಯ ಕಡ್ಡಿ ಇಲ್ಲಾಂದರೆ ಸೋಟಲ್ಲಿ ಬೇಕಾದ್ರೆ ಮಸ್ಕೋಬೋದು, ಇಲ್ಲಾಂದರೆ ಒಂದು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಕೂಡ ಮಸ್ಕೋಬೋದು. ನಿಮ್ಗೆ ಈ ರೀತಿ ಮಸಿಯೋದಕ್ಕೆ ಬರಲ್ಲ ಅಂತ ಅಂದರೆ ಸ್ವಲ್ಪ ಮಿಕ್ಸಿಲಿ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಒಂದು ಅರ್ಧ ನಿಮಿಷ ರುಬ್ಕೋಬೇಕಷ್ಟೇ ಮಿಕ್ಸಿಲಿ. ನೋಡಿ, ಮಸ್ತಿದಾಗೈತೆ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊತೀನಿ ನಾನು. ಇದಂತೂ ತುಂಬ ರುಚಿಯಾಗಿ ಇರುತ್ತೆ, ದೇಹಕ್ಕೂ ತುಂಬ ಒಳ್ಳೆಯದು. ಈ ಥರ ರಸ ಮಾಡೋದ್ರಿಂದ ಚಳಿಗಾಲ ಅಲ್ಲ ಇವಾಗ, ಈ ರೀತಿ ರಸ ಮಾಡ್ಕೋಬೇಕು. ವಾರಕ್ಕೆ 1 ಟೈಮ್ ಆದ್ರೂ. ಒಂದು ಪಾತ್ರೆ ತಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊತೀನಿ. 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಒಂದು ಅರ್ಧ ಸ್ಪೂನು, ಕರಿಬೇವು ಸ್ವಲ್ಪ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಕ್ಲೀನಾಗಿ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿರುತ್ತೆ. ನಿಮಗೆ ಬೆಳ್ಳುಳ್ಳಿ ಬೇಡ ಅಂತಂದರೆ ಸ್ವಲ್ಪ ಹಿಂಗು ಕೂಡ ಇಲ್ಲಿ ಹಾಕೋಬೋದು. ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 3 ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಒಗ್ಗರಣೆ ಮಾಡಿಕೊಂಡ್ರೆ ಸಾಕಿದನ್ನು. ಜಾಸ್ತಿ ಟೈಮ್ ಏನು ಒಗ್ಗರಣೆ ಮಾಡೋದು ಬೇಕಾಗಲ್ಲ. ಇದು ಒಂದು ಅರ್ಧ ನಿಮಿಷ ಆದರೆ ಸಾಕಾಗುತ್ತೆ. ಈ ರೀತಿ ಒಗ್ಗರಣೆ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಸಾಕು. ನಾವು ಬೇಳೆ ಮಸ್ತಿರೋ ಅಂಥ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹದವಾಗಿ ನೀವು ನೀರು ಹಾಕೋಬೋದು. ಸ್ವಲ್ಪ ರಸ ತೆಳ್ಳಗೆ ಇರಬೇಕು, ಆ ರೀತಿ ನೋಡಿ ನಾವು ನೀರು ಹಾಕೋಬೇಕು. ನೋಡಿ, ಅದೇ ಕುಕ್ಕರಿಗೆ ಮತ್ತೆ ನೀರು ಸೇರಿಸಿ ಹಾಕ್ಕೊತಾ ಇದ್ದೀನಿ. ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಹುಣಸೆ ರಸನೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ನಿಮಗೆ ಹುಣಸೆ ರಸ ಬೇಡ ಅಂದರೆ ಸ್ವಲ್ಪ ಟೊಮೊಟೊನೇ ಇನ್ನೆರಡು ಜಾಸ್ತಿ ಹಾಕೋಬೋದು. ಇಲ್ಲಿ ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಳೆ ಸಾಂಬಾರು ಪೌಡ್ರು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಕಲರು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು. 1 ಸ್ಪೂನ್ ಹಾಕಿರೋದು. ಇಷ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮಾಡಿರೋದು ಒಂದು 6 ಜನಕ್ಕೆ ಮಾಡಿದ್ದೀನಿ. ಎಷ್ಟು ಜನಕ್ಕೆ ಬೇಕಾದ್ರೂ ನಾವು ಈ ರೀತಿ ಬೇಳೆ ರಸ ಮಾಡ್ಕೋಬೋದು. ತುಂಬ ಟೇಸ್ಟಾಗಿ ಬರುತ್ತೆ ಈ ಬೇಳೆ ರಸ ಅಂತೂ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕು. ಇದು
ಜಾಸ್ತಿ ಟೈಮ್ ಏನು ಬೇಯಿಸೋದು ಬೇಕಾಗಲ್ಲ. ನೋಡಿ ಕುದೀತೈತೆ. ಇವಾಗ ಜೀರಿಗೆ ಮೆಣಸು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಹಾಕಿ ಬೇಯಿಸೋದೇನು ಬೇಡ. ಇದು ಜಾಸ್ತಿ ಟೈಮ್ ಬೇಯಿಸಿದ್ರೆ ಕಸರೆ ಬಂದ್ಬಿಡುತ್ತೆ. ಒಂದು ನಿಮಿಷ ಇಲ್ಲ ಒಂದು ಅರ್ಧ ನಿಮಿಷ ಒಂದು ಕುದಿ ಬಂದರೆ ಸಾಕು. ಇದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನಾನು ಒಂದು ಕುದಿ ಬಸ್ಕೊಂಡು ಸ್ಟವ್ ಆಫ್ ಮಾಡ್ಕೊತೀನಿ. ಅನ್ನಕ್ಕಂತೂ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಕಾದ್ರೆ ಕುಡಿಬೋದು. ಕೆಮ್ಮು ಕೋಲ್ಡ್ ಏನಾರ ಆಗಿದ್ರೆ ಈ ರೀತಿ ರಸ ಮಾಡ್ಕೊಂಡು ಕುಡಿಯೋದ್ರಿಂದ ಗಂಟಲು ಸ್ವಲ್ಪ ರಿಲೀಫ್ ಆಗುತ್ತೆ. ನೋಡಿ ಇಷ್ಟ ಆಗೈತೆ. ನಾನು ಸ್ಟವ್ ಆಫ್ ಮಾಡ್ಕೊತೀನಿ, ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಅನ್ನ, ಸ್ವಲ್ಪ ಉಪ್ಪಿನಕಾಯಿ, ಒಂದೆರಡು ಬಜ್ಜಿ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಹಪ್ಪಳ ಕೂಡ ಹಾಕ್ಕೊಂಡು ನಾವು ಸೈಡ್ ಡಿಶ್ ಆಗಿ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ ಇದಂತೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.